ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಹಾಜರಾತಿ ಕೊರತೆಯಿಂದ ಅಂದರೆ SSLC ಅಪ್ಲಿಕೇಶನ್ ಹಾಕಿರ್ತಾರೆ, ಆದರೆ ಹಾಜರಾತಿ ಕೊರತೆಯಿಂದ ಪರೀಕ್ಷೆಯಿಂದ ಹೊರಗುಳಿದ 15 ವರ್ಷ ಪೂರ್ಣಗೊಳಿಸಿರುವ ವಿದ್ಯಾರ್ಥಿಗಳಿಗೆ 2024ರ ಪರೀಕ್ಷೆ 2ಕ್ಕೆ ಖಾಸಗಿ ಅಭ್ಯರ್ಥಿಯಾಗಿ ಪರೀಕ್ಷೆ ಬರೆಯಲು ನೋಂದಣಿ ಅವಕಾಶ ಕಲ್ಪಿಸುವ ಕುರಿತು. ಅಂದರೆ ಈಗಾಗಲೇ ಅವರು ಅಟೆಂಡೆನ್ಸ್ ಪ್ರಾಬ್ಲಮಿಂದ ಎಕ್ಸಾಮ್ ಕುಂತಿರೋದಿಲ್ಲ, ಅದು 15 ವರ್ಷ ಪೂರ್ಣಗೊಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಎಕ್ಸಾಮಿನೇಷನ್ ಪರೀಕ್ಷೆ 2ಕ್ಕೆ ಅವಕಾಶವನ್ನು ಒಂದು ಖಾಸಗಿ ಅಭ್ಯರ್ಥಿಯಾಗಿ ಒಂದು ಪರೀಕ್ಷೆ ಬರೆಯಲು ಒಂದು ನೋಂದಣಿ ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಬೋರ್ಡ್ನವರು. ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ಮಾಹಿತಿ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಒಂದು ಹಾಜರಾತಿ ಕೊರತೆಯಿಂದ ರಾಜ್ಯಾದ್ಯಂತ ಒಂದು 26,692 ವಿದ್ಯಾರ್ಥಿಗಳು ನೋಂದಣಿಯನ್ನು ಮುಖ್ಯ ಶಿಕ್ಷಕರು ಶಾಲಾ ಹಂತದಲ್ಲಿ ರದ್ದುಪಡಿಸಿದಾಗಿರುವುದರಿಂದ, ಅಂದರೆ ಶಾಲಾ ಹಂತದಲ್ಲಿ ಸ್ಕೂಲ್ ಲೆವೆಲ್ ಒಳಗಡೆ ಏನು ಮಾಡಿರ್ತಾರೆ, ಈ ವಿದ್ಯಾರ್ಥಿ ಆಬ್ಸೆಂಟ್ ಇದ್ದಾನೆ, ಅವನು ಕಾಲೇಜಿಗೆ ಬಂದಿಲ್ಲ, ಸ್ಕೂಲಿಗೆ ಬಂದಿಲ್ಲ, ಅಲ್ಲಿ ಅಡ್ಮಿಷನ್ ಮಾಡಿಸಿದ್ದಾನೆ ಆದರೆ ಕಾಲೇಜಿಗೆ ಬಂದಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಚಾನ್ಸ್ ಅಂತ ಹೇಳ್ಬೋದು, ಗುಡ್ ನ್ಯೂಸ್ ಕೂಡ ಅಂತ ಹೇಳ್ಬೋದು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಯಾರು ಇವಾಗ ಒಂದು ಪರೀಕ್ಷೆ 1ಕ್ಕೆ ಹಾಜರಾಗಲು ಸಾಧ್ಯವಾಗಿರಲಿಲ್ಲ, ಸೊ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳ ಮುಂದಿನ ಉನ್ನತವಾದಂಥ ಒಂದು ಶಿಕ್ಷಣ ವ್ಯಾಸಂಗ ಪಡೆಯಲು ಅವರು ವಂಚಿತರಾಗಬಾರ್ದು ಅನ್ನೋ ಸಲ. ಸೊ ಇಲ್ಲಿ ಅಂಥ ಒಂದು ಈಗಾಗಲೇ ವಿದ್ಯಾರ್ಥಿಗಳು ಉನ್ನತ ಒಂದು ವ್ಯಾಸಂಗ ಒಂದು ಅಡಚಣೆ ಆಗಬಾರ್ದು ಅಂತ ಹೇಳಿ ಸೊ ವಿದ್ಯಾರ್ಥಿಗಳ ಅನುಕೂಲ ಸಲುವಾಗಿ ಸೊ ಮುಖ್ಯ ಉಪಾಧ್ಯಾಯರ ಮೂಲಕ ಈ ಒಂದು SSLC ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಅಂದರೆ ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಹಿಂದೆ ಉಳ್ಕೊಂಡಿದ್ದಾರೆ, ಎಕ್ಸಾಮ್ ಬರಲಿಕ್ಕೆ ಆಗಿರಲಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಚಾನ್ಸ್ ಇದೆ, ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು. ರಿಜಿಸ್ಟ್ರೇಷನ್ ಫಾರ್ ಪ್ರೈವೇಟ್ ಫ್ರೆಶ್ ಅಂತೇಳಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ಪ್ರೈವೇಟ್ ಫ್ರೆಶ್ ಅಂಥೇಳಿ ಇದೊಂದು ಹೊಸದೊಂದು ಸ್ಕೀಮ್ ಮುಖಾಂತರ ಇಲ್ಲಿ ಏನು ಮಾಡ್ತಾಯಿದ್ದಾರೆ, ನೋಂದಾಯಿಸಿಕೊಂಡು ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ಇಲ್ಲಿ ತೊಗೊತಾ ಇದ್ದಾರೆ. ಆಮೇಲೆ ಮುಂದುವರೆದು ಏನಂದರೆ, ಉಲ್ಲೇಖ 2ರ ಮಾರ್ಗಸೂಚಿ ಖಾಸಗಿ ಅಭ್ಯರ್ಥಿಗಳಾಗಿ ನೋಂದಣಿ ಮಾಡಿಕೊಳ್ಳಲು ವಿಧಿಸಿರುವ ಷರತ್ತುಗಳನ್ನು ಈ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಪಾಲಿಸಬೇಕಾಗಿರುತ್ತದೆ. ಅಂದರೆ ಇಲ್ಲಿನ ಒಂದು ಷರತ್ತು ಕೊಟ್ಟಿದ್ದಾರೆ, ಅದನ್ನು ಫಾಲೋಅಪ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಪರೀಕ್ಷೆ 2ರಲ್ಲಿ ಅಭ್ಯರ್ಥಿಗಳಿಗೆ ಪ್ರಥಮ ಪ್ರಯತ್ನವಾಗಿರುತ್ತದೆ, ಇದು ಫಸ್ಟ್ ಟೈಮ್ ಇರುತ್ತೆ. ಆ ಪರೀಕ್ಷೆಯಿಂದ ಸತತ 3 ಪ್ರಯತ್ನ ಒಳಗಾಗಿ ಉತ್ತೀರ್ಣ ಹೊಂದಲು ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಇದು ಫಸ್ಟ್ ಇದೆ, ಇದರಿಂದ ಟೋಟಲ್ 6 ನೀವು ಪ್ರಯತ್ನಗಳನ್ನು ಮಾಡ್ಬೋದು. ಅಂದರೆ ಇನ್ನೂ 2 ವರ್ಷ ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಈ ಅವಕಾಶ ನಂತರ ಪೂರ್ಣಗೊಳಿಸಲಾಗದ ಅಭ್ಯರ್ಥಿಗಳು ನಂತರ ಪರೀಕ್ಷೆಯಿಂದ ನಿಯಮಾನುಸಾರ ಹೊಸದಾಗಿ ಖಾಸಗಿ ಅಭ್ಯರ್ಥಿಗೆ ನೋಂದಾಯಿಸಿ ಮತ್ತು ಹೊಸದಾಗಿ ಖಾಸಗಿ ಅಭ್ಯರ್ಥಿ, ಅಂದರೆ ಇದರಲ್ಲಿ ನೀವು 6 ಅಟೆಂಪ್ಟ್ ಒಳಗಡೆ ಪಾಸ್ ಆಗಲಿಲ್ಲ ಅಂದರೆ ಮತ್ತೆ ನೀವು ಮತ್ತೆ ಹೊಸದಾಗಿ ನೋಂದಣಿ ಮಾಡ್ಕೊಂಡು ಮತ್ತೆ ಹೊಸ ಅಟೆಂಪ್ಟನ್ನು ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪರೀಕ್ಷೆ 1ರಲ್ಲಿ ನೋಂದಾಯಿಸಿ ಈಗಾಗಲೇ ಪರೀಕ್ಷಾ ಶುಲ್ಕ ಪಾವತಿಸಿರುತ್ತಾರೆ. ಆದ್ದರಿಂದ ಸದರಿ ಅಭ್ಯರ್ಥಿಗಳು 24 ಪರೀಕ್ಷೆಗಳಿಗೆ ನೋಂದಾಯಿಸಲು ಹಾಜರಾಗಲು ನೋಂದಣಿ ಶುಲ್ಕ ಮಾತ್ರ ಪಾವತಿಸತಕ್ಕದ್ದು. ಯಾರು ರಿಜಿಸ್ಟ್ರೇಷನ್ ಈಗಾಗಲೇ ಮಾಡಿಸಿರ್ತಾರೆ ಅವರು ಎಕ್ಸಾಮ್ ಫೀಸನ್ನು ಮಾತ್ರ ಪೇ ಮಾಡಬೇಕು. ಅದು ಮುಖ್ಯ ಉಪಾಧ್ಯಾಯರ ಮುಖಾಂತರ ನೀವೇನು ಮಾಡಬೇಕು, ಪೇಮೆಂಟನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿರಿ, ಮಾರ್ಚ್ 24ರ ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಹಾಜರಾತಿ ಕೊರತೆ ಇದ್ದಲ್ಲಿ ಸೊ ಅವರುಗಳು ಪ್ರತಿ ಅಭ್ಯರ್ಥಿಗೆ 225 ರೂಪಾಯಿ ಶುಲ್ಕ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ, ಹಾಜರಾತಿ ನೋಂದಣಿ ಶುಲ್ಕ ಅಂಥೇಳಿ. ಇದಕ್ಕೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ, 15ರಿಂದ 18ನೇ ತಾರೀಕು ತನಕ ಇರುತ್ತೆ. ಆಮೇಲೆ ಚಲನ್ ತುಂಬಲಿಕ್ಕೆ 20ರಿಂದ 21 ತಾರೀಕು ತನಕ ಇರುತ್ತೆ. ಇದನ್ನು ನೀವು ಇದರ ಮುಖಾಂತರನೇ ಯಾವುದೋ ನಿಮ್ಮ ಒಂದು ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯರ ಮುಖಾಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ಇದನ್ನು ಚಲನ ಪೇಮೆಂಟ್ ಮಾಡಬೇಕಾಗತ್ತೆ. ಇದು ಒಂದು ಕಾಲಾವಕಾಶ ಅಥವಾ ಗೋಲ್ಡನ್ ಅಪರ್ಚುನಿಟಿ ಫಾರ್ ದ ಯಾರು ವಿದ್ಯಾರ್ಥಿಗಳು ಈಗಾಗಲೇ ಉಳಿಕೆಯಾಗಿದ್ದಾರೆ, ಅಂದರೆ ನಮಗೆ ಎಕ್ಸಾಮ್ ಕಟ್ಟಬೇಕಿತ್ತು, ಪಾಸ್ ಮಾಡ್ಕೋಬೇಕಿತ್ತು ಅನ್ನೋದು ಅಂಥ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಕೂಡ ಆಗ್ಬೋದು.